ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೋಹಾನ ಅಧ್ಯಾಯ 15 ವಾಕ್ಯ 5. ಹೌದು, ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸಿದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲರೂ ಕವಲು ಬಳ್ಳಿಗಳಂತೆ ಇದ್ದೇವೆ. ನಾವೆಲ್ಲರೂ ಆ ದ್ರಾಕ್ಷಿ ಬಳ್ಳಿಗೆ ಒಂದಾಗಿ ಜೀವಿಸಿದಾಗ ಮಾತ್ರ ಫಲ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಎಂಬುದಾಗಿ ಈ ಶುಭ ಸಂದೇಶ ನಮಗೆ ಸಂದೇಶ ಕೊಡ್ತಾ ಇದೆ. ಹೀಗೆ ಕವಲು ಬಳ್ಳಿಯಿಂದ ಬೇರ್ಪಟ್ಟಾಗ ಕಷ್ಟಗಳು ನಮಗೆ ಎದುರಾಗ್ತವೆ. ಅನೇಕ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೇವೆ, ನನಗೆ ಯಾಕೆ ಕಷ್ಟ, ನನ್ನ ಕುಟುಂಬದಲ್ಲಿ ಯಾಕೆ ಈ ಸಮಸ್ಯೆ, ನನ್ನ ಕುಟುಂಬದಲ್ಲಿ ಯಾಕೆ ಇಂಥ ಒಂದು ದ್ವೇಷ ಅಥವಾ ಅಸಮಾಧಾನ. ಕಷ್ಟಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತವೆ. ನಾಳೆ ಬಗ್ಗೆ ಹೆಚ್ಚಾಗಿ ನಾವು ಚಿಂತೆ ಮಾಡ್ತೇವೆ. ಅದಕ್ಕಾಗಿ ಯೇಸು ಹೇಳ್ತಾರೆ, ನಾಳೆ ಬಗ್ಗೆ ಚಿಂತೆ ಬೇಡ, ಇವತ್ತಿನ ಬಗ್ಗೆ ಚಿಂತೆ ಮಾಡು. ನಾಳೆ ಚಿಂತೆ ನಾಳೆಗೇನೆ ಇರುತ್ತೆ. ಹೀಗೆ ಜೀವನದಲ್ಲಿ ದುಃಖ, ಬೇಸರ, ಕಷ್ಟ, ನಿರುತ್ಸಾಹ ಬಂದಾಗ ನಮಗೂ ಕೂಡ ನಮ್ಮ ಜೀವನದಲ್ಲಿ ಒಂದು ರೀತಿಯ ಜಿಗುಪ್ಸೆ ಉಂಟಾಗುತ್ತೆ. ಯಾಕೆ ಈ ಕಷ್ಟಗಳು, ಯಾಕೆ ನಿರಾಶೆಗಳು, ಯಾಕೆ ಈ ಅಸಮಾಧಾನ? ಈ ಕಷ್ಟಗಳು ಬಂದಾಗ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಕೆಲವರು ಶೆರೆ ಕುಡಿಯುವಂಥ ಅಭ್ಯಾಸ ಮಾಡ್ತಾರೆ. ಆ ಶೆರೆ ಕುಡಿದಾಗ ಅದರಿಂದ ಸಮಸ್ಯೆಗಳು ಪರಿಹಾರ ಆಗೋಲ್ಲ. ಬದಲಾಗಿ ನಾನು ಸ್ವಲ್ಪ ಹೊತ್ತು ಆ ಸಮಸ್ಯೆಗಳನ್ನು ಮರೀತೇನೆ ಅಷ್ಟೇ. ಆದರೆ ಮತ್ತೆ ಆ ಶೆರೆಯ ಅಮಲು ಇಳಿದಾಗ ಮತ್ತೆ ನನಗೆ ಆ ಕಷ್ಟಗಳು, ಸಮಸ್ಯೆಗಳು ಮತ್ತೆ ಬರುತ್ತವೆ, ಮತ್ತೆ ಎದುರಾಗುತ್ತವೆ. ಆದ ಕಾರಣ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಬೀರುತ್ತೆ. ನಾವು ದೇವರನ್ನು ಎಷ್ಟಾಗಿ ಪ್ರೀತಿಸ್ತೇವೆ, ನಾವು ತುಂಬ ಪ್ರಾರ್ಥನೆ ಮಾಡ್ತೇವೆ, ಆದರೆ ಕಷ್ಟಗಳು ಯಾಕೆ ಬರ್ತವೆ, ಸಮಸ್ಯೆಗಳು ಯಾಕೆ ಬರ್ತವೆ? ನಮ್ಮ ಕುಟುಂಬದಲ್ಲಿ ಕಲಹ ಯಾಕೆ? ನಮ್ಮ ನೆರೆಹೊರೆಯವರಲ್ಲಿ ನಮಗೆ ಯಾಕೆ ಒಂದು ರೀತಿಯ ಅಸೂಯೆ, ಒಂದು ರೀತಿಯ ದ್ವೇಷ ಕಾಣುತ್ತೆ? ಕಷ್ಟಗಳು ಯಾಕೆ? ಹೀಗೆ ಅನೇಕ ಜನರು ಕೇಳುವವರಿದ್ದಾರೆ. ನಾನು ಕೂಡ ಅಲ್ಲಿ ಇಲ್ಲಿ ವಾಕ್ಯ ಸಾಲಿಗೆ ಹೋದಾಗ, ಧ್ಯಾನ ಕಟ್ಟಕ್ಕೆ ಹೋದಾಗ ಜನರು ಹೇಳುವಂಥ ಮಾತು, ನಮ್ಮ ಕುಟುಂಬಕ್ಕೆ ಯಾಕೆ ಇಷ್ಟೊಂದು ಕಷ್ಟಗಳು? ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ, ಪ್ರಾರ್ಥನೆ ಮಾಡ್ತೇವೆ, ಬಲಿಪೂಜೆಗೆ ಹಾಜರಾಗ್ತೇವೆ, ನಮ್ಮ ಕುಟುಂಬದಲ್ಲಿ ಅಥವಾ ಎಲ್ಲಿಯಾದರೂ ಪ್ರಾರ್ಥನೆ ಕೂಟ ಇದ್ದರೆ ಹೋಗ್ತೇವೆ, ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡ್ತೇವೆ, ಅಲ್ಲಿ ಕೂಡ ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತೇವೆ. ಆದರೂ ಕಷ್ಟ. ತಾನು ಅತಿಯಾಗಿ ಪ್ರೀತಿಸುವಂಥ ಜನರಿಗೆ ದೇವರು ಯಾಕೆ ಕಷ್ಟ ಕೊಡ್ತಾರೆ? ಇಲ್ಲಿ ಒಂದು ವಿಚಾರವನ್ನು ನಾವು ನೆನಪಿಟ್ಟುಕೊಳ್ಬೇಕು ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ಹಳೆ ಒಡಂಬಡಿಕೆಯ ಯೋಸೇಪ ಅಥವಾ ಜೋಸೆಫ್ ಅಂತ ಹೇಳ್ತೇವೆ ನಾವು. ಒಳ್ಳೆಯ ವ್ಯಕ್ತಿ, ನೀತಿವಂತ ಆಗಿದ್ದ. ಆತ ಯಾಕೋಬನ ಪ್ರೀತಿಯ ಪುತ್ರನಾಗಿದ್ದ. 11ನೇ ಮಗ. ಯಾಕೋಬನಿಗೆ 12 ಮಂದಿ ಮಕ್ಕಳು, ಅದರಲ್ಲಿ 11ನೇ ಮಗ
ಜೋಸೆಫ್ ತಂದೆಗೆ ತುಂಬ ಪ್ರೀತಿಯ ವ್ಯಕ್ತಿ. ಆತನೊಬ್ಬ ಕನಸುಗಾರ ಅಂತ ಹೇಳಿ ಉಳಿದ ಸಹೋದರರು ಆತನನ್ನು ದ್ವೇಷ ಮಾಡ್ತಾ ಇದ್ರು. ಯಾಕಂದರೆ ಒಂದು ಸಲ ಆತನಿಗೆ ಒಂದು ಕನಸು ಬೀಳುತ್ತಂತೆ. ಎಲ್ಲ ಜನರು ಆತನಿಗೆ ಅಡ್ಡ ಬೀಳುವಂಥ ಒಂದು ಕನಸು. ತಾನು ಮಧ್ಯದಲ್ಲಿದ್ದೇನೆ, ಉಳಿದೆಲ್ಲ ಸಹೋದರರು ನನಗೆ ಅಡ್ಡ ಬೀಳುವಂಥ ಒಂದು ಕನಸನ್ನು ಆತ ಕಂಡಾಗ ಅದನ್ನು ತನ್ನ ತಂದೆಗೆ ಹೇಳ್ತಾನೆ, ತನ್ನ ಅಣ್ಣಂದರಿಗೆ ಹೇಳ್ತಾನೆ. ಇದರಿಂದ ಆ ಅಣ್ಣಂದಿರು ಜೋಸೆಫನಲ್ಲಿ ಕೋಪಗೊಂಡಿದ್ರು, ಅಸೂಯೆಗೊಂಡಿದ್ರು, ಅಥವಾ ಒಂದು ರೀತಿಯ ಈರ್ಷೆಯಿಂದ ನೋಡ್ತಾ ಇದ್ರು. ಮಾತ್ರವಲ್ಲ, ಆತ ಯಾಕೋಬನ ಪ್ರೀತಿಯ ಮಗನಾಗಿದ್ದರಿಂದ, ಯಾಕೋಬನ ಒಳ್ಳೆಯ ವಯಸ್ಸಾದಾಗ ಆತ ಜನಿಸಿದ ಕಾರಣ ಆತನ ಮೇಲೆ ಯಾಕೋಬನಿಗೆ ಕೂಡ ತುಂಬ ಪ್ರೀತಿ. ತನ್ನ ಪ್ರೀತಿಯ ಮಡದಿಯ ಪುತ್ರ ಆತ. ಆತನಿಗೆ ಬೇರೆ ಇನ್ನೊಬ್ಬ ಹೆಂಡತಿ ಕೂಡ ಇದ್ದರು, ಹಾಗೆ ದಾಸಿಯರು ಕೂಡ ಇದ್ದರು. ಆದರೆ ಈ ಮಗ ಪ್ರೀತಿಯ ಹೆಂಡತಿಯಿಂದ ಹುಟ್ಟಿದಂಥ ಕಾರಣ ಆತನ ಮೇಲೆ ಆತನಿಗೆ ವಿಶೇಷವಾದ ಒಂದು ಪ್ರೀತಿ. ಅದಕ್ಕಾಗಿ ಯೋಸೇಫನಿಗೆ ಯಾಕೋಬನು ಒಂದು ಒಳ್ಳೆಯ ಒಂದು ಉತ್ತಮವಾದ ಒಂದು ನಿಲುವಂಗಿಯನ್ನು, ಬಣ್ಣದ ಒಂದು ನಿಲುವಂಗಿಯನ್ನು ಹೊಲಿಸಿಕೊಟ್ಟಿದ್ದ. ಉಳಿದ ಮಕ್ಕಳಿಗೆ ಅದನ್ನು ಕೊಟ್ಟಿಲ್ಲ. ಯೋಸೇಫನಿಗೆ ವಿಶೇಷವಾಗಿ ಆ ಒಂದು ಬಟ್ಟೆಯನ್ನು ಕೊಟ್ಟಿದ್ದ, ಆ ಒಂದು ಡ್ರೆಸ್ಸನ್ನು ಕೊಟ್ಟಿದ್ದ, ನಿಲುವಂಗಿಯನ್ನು ಕೊಟ್ಟಿದ್ದ. ಆದ ಕಾರಣ ಉಳಿದ ಅಣ್ಣಂದರಿಗೂ ಕೂಡ ಯೋಸೇಫನನ್ನು ಕಂಡ್ರೆ ಒಂದು ರೀತಿಯ ದ್ವೇಷ. ತಂದೆ ಆತನನ್ನು ತುಂಬ ಪ್ರೀತಿಸ್ತಾರೆ, ನಮ್ಮನ್ನು ಪ್ರೀತಿಸೋಲ್ಲ. ತಂದೆ ಆತನಿಗೆ ಒಳ್ಳೆಯ ನಿಲುವಂಗಿಯನ್ನು ಕೊಟ್ಟಿದ್ದಾರೆ, ನಮಗೆ ಅಂತ ಒಂದು ಒಳ್ಳೆಯ ಬಣ್ಣದ ನಿಲುವಂಗಿಯನ್ನು ಕೊಟ್ಟಿಲ್ಲ. ಹೀಗೆ ಚಿಕ್ಕಂದಿನಿಂದಲೇ ಯೋಸೇಫನ ಮೇಲೆ ಅವರಿಗೆ ಒಂದು ರೀತಿಯ ದ್ವೇಷ. ಒಂದು ಸಲ ಅವರು ಕುರಿ ಮೇಯಿಸ್ಲಿಕ್ಕೆ ಹೋದಾಗ ಈ ಮಗ ತನ್ನ ಅಣ್ಣಂದರಿಗೆ ಬುತ್ತಿಯನ್ನು ತಗೊಂಡು ಹೋದಾಗ ಅವರು ಈರ್ಷೆಯಿಂದ, ಮತ್ಸರದಿಂದ ಆತನನ್ನು ಬಾವಿಗೆ ಹಾಕ್ತಾರೆ. ಘಟನೆಗಳು ತುಂಬ ಇವೆ, ಅದರ ಬಗ್ಗೆ ನಾನೀಗ ವಿವರಿಸಿ ಹೇಳೋಲ್ಲ. ಆತನನ್ನು ಬಾವಿಗೆ ಹಾಕ್ತಾರೆ. ತಮ್ಮ ಅಸೂಯೆಯನ್ನು ಆತನಿಗೆ ಬಾವಿಗೆ ಹಾಕುವ ಮುಖಾಂತರ ತೋರಿಸ್ತಾರೆ. ಮಾತ್ರವಲ್ಲ, ಮತ್ತು ಆ ಕಡೆಯಿಂದ ಇಸ್ಮಾಯೇಲರು ಬರ್ತಿದ್ದಾಗ ಅವರಿಗೆ ಆತನನ್ನು ಮಾರಿಬಿಡ್ತಾರೆ. ಹೀಗೆ ಯೋಸೇಫ ಈಜಿಪ್ಟಿಗೆ ಹೋಗ್ತಾನೆ. ಇವರು ಒಂದು ಸುಳ್ಳು ಕತೆ ಮಾಡಿ ತನ್ನ ತಂದೆ ಯಾಕೋಬನಿಗೆ ಹೇಳ್ತಾರೆ, ನಿನ್ನ ಮಗನನ್ನು ಕಾಡು ಪ್ರಾಣಿಗಳು ಕೊಂದಿದ್ದಾರೆ, ಆತನ ಬಟ್ಟೆ ನೋಡು. ಆ ಬಟ್ಟೆಗೆಲ್ಲ ರಕ್ತ ಮಾಡಿ ಆ ಬಟ್ಟೆಯನ್ನು ತನ್ನ ತಂದೆಗೆ ಕೊಡ್ತಾರೆ. ಮಾತ್ರವಲ್ಲ, ಹೇಳ್ತಾರೆ, ನಿನ್ನ ಮಗನನ್ನು ಯಾವುದೇ ಒಂದು ಕಾಡು ಪ್ರಾಣಿಗಳು ಕೊಂದಿರ್ಬೋದು, ಆದ ಕಾರಣ ರಕ್ತದಿಂದ ಕೂಡಿದಂಥ ಈ ಬಟ್ಟೆಯನ್ನು ನೋಡು. ಯಾಕೋಬ ಅಳ್ತಾನೆ, ದುಃಖ ಪಡ್ತಾನೆ. ತನ್ನ ಪ್ರೀತಿಯ ಮಗ ನನ್ನ ಕಣ್ಣಿಂದ ದೂರವಾದ, ನನ್ನ ಪ್ರೀತಿಯ ಮಗ ಸತ್ತು ಹೋದ, ಕಾಡು ಪ್ರಾಣಿಗಳ ಆಹಾರವಾದ ಎಂಬುದಾಗಿ ತುಂಬ ದುಃಖದಿಂದ ಅನೇಕ ದಿನಗಳವರೆಗೆ ಆತ ಅಳ್ತಾನೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ, ದೇವರ ವಾಕ್ಯ ಹೇಳುತ್ತೆ, ದೇವರ ದಯೆ ಯೋಸೇಫನಲ್ಲಿತ್ತು, ದೇವರ ದಯೆ ಯೋಸೇಫನ ಮೇಲಿತ್ತು. ಆದ ಕಾರಣ ಆತ ಈಜಿಪ್ಟಿಗೆ ಪ್ರಯಾಣ ಮಾಡ್ತಾನೆ. ಈಜಿಪ್ಟಿನ ಫೋತಿಫರನ ಆಸ್ಥಾನದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಗಿಟ್ಟಿಸಿಕೊಳ್ತಾನೆ. ಯಾಕೆ? ದೇವರ ದಯೆ ಆತನ ಮೇಲೆ ಇತ್ತು. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅಲ್ಲಿ ಮತ್ತೆ ಆತನಿಗೆ ಸಮಸ್ಯೆ ಕಾಡುತ್ತೆ. ಫೋತಿಫರನ ಹೆಂಡತಿ ಈತನ ಮೇಲೆ ಆಕರ್ಷಿತಳಾಗ್ತಾಳೆ, ಆತನನ್ನು ಅಪೇಕ್ಷಿಸ್ತಾಳೆ, ಆತನೊಂದಿಗೆ ಲೈಂಗಿಕ ಸಂಬಂಧವನ್ನು ಹೊಂದಬೇಕು ಎಂಬುದಾಗಿ ಆಕೆ ಬಯಸ್ತಾಳೆ. ಇದನ್ನು ತಪ್ಪಿಸಿಕೊಂಡಂಥ ಜೋಸೆಫ, ಯಾಕೆಂದರೆ ಆತ ನೀತಿವಂತ, ಒಳ್ಳೆಯ ಮನುಷ್ಯ, ಇಂಥ ಒಂದು ಕೆಟ್ಟ ಕೆಲಸ ಮಾಡಲಿಕ್ಕೆ ಆತ ಹೋಗೋಲ್ಲ. ನನ್ನ ದಣಿಯ ಹೆಂಡತಿಯೊಂದಿಗೆ ಅಂಥ ಸಂಬಂಧ ನನಗೆ ಬೇಡ ಅಂತ ಹೇಳಿ ಅದನ್ನು ತಪ್ಪಿಸಿಕೊಂಡು ಹೋಗೋದಾಗ ಆತ ಸಿಕ್ಕಿ ಬೀಳ್ತಾನೆ, ಅಥವಾ ಆತನ ಫೋತಿಫರನ ಹೆಂಡತಿಯ ಮುಖಾಂತರ ಆತನು ಜೈಲು ಪಾಲಾಗ್ತಾನೆ, ಅಥವಾ ಆತನನ್ನು ಬಂಧನದಲ್ಲಿ ಆಗ್ತಾನೆ. ನೋಡಿ, ಒಳ್ಳೆಯ ವ್ಯಕ್ತಿ ಮತ್ತೆ ಕಷ್ಟಕ್ಕೆ ಒಳಪಡ್ತಾನೆ. ಮೊದಲನೇದಾಗಿ ಯೋಸೇಫನ ಅಣ್ಣ ತಮ್ಮಂದಿರ ಮುಖಾಂತರ ಆತ ಈಜಿಪ್ಟಿಗೆ ಪ್ರಯಾಣ ಮಾಡ್ತಾನೆ, ಅಲ್ಲಿ ಕೂಡ ಆತನಿಗೆ ಕಷ್ಟ ಸಿಗುತ್ತೆ. ಇಲ್ಲಿ ಫೋತಿಫರನ ಹೆಂಡತಿಯ ಮುಖಾಂತರ ಆತ ಮತ್ತೆ ಕಷ್ಟವನ್ನು ಅನುಭವಿಸ್ತಾನೆ. ಹೀಗೆ ಬಂಧನದಲ್ಲಿ ಆತ ಕೆಲವು ದಿನಗಳನ್ನು ಕಳೀತಾನೆ, ಕೆಲವು ವರ್ಷಗಳನ್ನು ಕಳೀತಾನೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರ ವಾಕ್ಯ ಹೇಳುತ್ತೆ, ಯೋಸೇಫನ ಮೇಲೆ ದೇವರ ದಯೆ ಇತ್ತು, ದೇವರು ಆತನೊಂದಿಗೆ ಇದ್ದರು. ಆದ ಕಾರಣ ದೇವರು ಆತನಿಗೆ ಯಾವುದೇ ರೀತಿಯ ಹಾನಿ ಮಾಡಿಲ್ಲ. ಬದಲಾಗಿ ಮತ್ತೆ ಆತ ಜೈಲಿನಿಂದ ಬಿಡುಗಡೆಯಾಗಿ ಒಳ್ಳೆಯ ಒಬ್ಬ ಅಧಿಕಾರಿ ಆಗ್ತಾನೆ, ಅಥವಾ ಈಜಿಪ್ಟಿನ ಒಬ್ಬ ಅರಸನ ಪ್ರಧಾನಮಂತ್ರಿಯಾಗಿ ಆತ ಸೇವೆ ಮಾಡ್ತಾನೆ. ಇಡೀ ಆ ಒಂದು ಈಜಿಪ್ಟನ್ನು ಆಳುವಂಥ ಒಂದು ಪರಿಸ್ಥಿತಿ ಆವರಣದಾಗುತ್ತೆ. ಅಂಥ ಒಂದು ಉನ್ನತ ಹಂತಕ್ಕೆ ಆತ ಪಾಲ್ತಾನೆ. ನೋಡಿ, ಒಳ್ಳೆಯ ವ್ಯಕ್ತಿ, ಕಷ್ಟಗಳು ಎದುರಾದವು, ಆ ಕಷ್ಟಗಳಿಂದ ಆತ ಜಯಿಸಲ್ಪಡುತ್ತಾನೆ, ಒಳ್ಳೆಯ ಅಧಿಕಾರವನ್ನು ಪಡಿತಾನೆ. ಮತ್ತೆ ಯಾಕೋಬನ ಮಕ್ಕಳು ಆತನ ಮುಂದೆ ತಲೆ ತಗ್ಗುವಂತೆ ಆತ ಮಾಡ್ತಾನೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರು ಕಷ್ಟ ಕೊಡ್ತಾರೆ. ಆ ಕಷ್ಟವನ್ನೆಲ್ಲ ನಾವು ಪ್ರೀತಿಯಿಂದ ಸ್ವೀಕರಿಸಿ
ದೇವರು ವಾಕ್ಯದ ಪ್ರಕಾರ ನಡೆದಾಗ, ನೀತಿವಂತರಾಗಿ ನಡೆದಾಗ ಖಂಡಿತವಾಗಿ ದೇವರು ನಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾರೆ ಎಂಬುದಾಗಿ ಈ ಹಳೆ ಒಡಂಬಡಿಕೆಯ ಯೋಸೇಫನ ಕಥೆಯ ಮುಖಾಂತರ ನಾವು ತಿಳಿತೇವೆ. ಹಾಗೆಯೇ ಯೋಬ ಕೂಡ ಹಾಗೆಯೇ. ನಾವು ಹಳೆ ಒಡಂಬಡಿಕೆಯಲ್ಲಿ ಯೋಬ ಪುಸ್ತಕವನ್ನು ಓದಿದಾಗ ಒಳ್ಳೆಯ ಮನುಷ್ಯ, ಆತ ನೀತಿವಂತ ಮನುಷ್ಯ. ಆತನಿಗೆ ಕೂಡ ಮೇಲಿಂದ ಮೇಲೆ ಕಷ್ಟಗಳು, ಸೋಲುಗಳು ಬರ್ತವೆ. ಯಾಕೆ ಒಳ್ಳೆಯ ಮನುಷ್ಯರಿಗೆ ಕಷ್ಟಗಳು ಯಾಕೆ ಬರ್ತವೆ? ಇಲ್ಲಿ ಕೂಡ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಯೋಬ ದೇವರ ಮಾತನ್ನು ಮೀರಿ ನಡೆಯೋಲ್ಲ, ದೇವರ ಮಾತಿಗೆ ಆತ ವಿರೋಧವಾಗಿ ನಡೆಯೋಲ್ಲ. ಬದಲಾಗಿ ಎಲ್ಲವನ್ನು ದೇವರು ನನ್ನ ಒಳ್ಳೆಯದಕ್ಕಾಗಿ ಕೊಟ್ಟಿದ್ದಾರೆ, ಎಲ್ಲವೂ ನನ್ನ ಒಳ್ಳೆಯದಕ್ಕಾಗಿ ಬಂದಿದೆ ಎಂಬುದಾಗಿ ಎಲ್ಲವನ್ನು ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಮಾತ್ರವಲ್ಲ, ದೇವರ ವಾಕ್ಯದ ಪ್ರಕಾರ ಜೀವಿಸಲಿಕ್ಕೆ ಆತ ಪ್ರಯತ್ನ ಪಡ್ತಾನೆ. ಆಮೇಲೆ ಆತನ ಆ ಪುಸ್ತಕದ ಅಂತ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನಿಗೆ ಎಷ್ಟು ಆಸ್ತಿ ಇತ್ತು ಅದಕ್ಕಿಂತ ದ್ವಿಗುಣ ಆಸ್ತಿ ಆತನ ಆ ಕಡೆಯ ಕಾಲದಲ್ಲಿ ಆತನಿಗೆ ದೊರೆಯುತ್ತೆ. ಮೊದಲೇ ಕೂಡ ಆತ ಶ್ರೀಮಂತನಾಗಿದ್ದ, ಆದರೆ ಮತ್ತೆ ಸಾಯುವ ಸಂದರ್ಭದಲ್ಲಿ ಅದರ ಡಬ್ಬಲ್ ಅಂದರೆ ದ್ವಿಗುಣವಾದ ಆಸ್ತಿಯನ್ನು ಆತ ಪಡೆದುಕೊಂಡ. ಕಷ್ಟಗಳು ಆತನಿಗೆ ಕೂಡ ಬಂದವು. ಆ ಕಷ್ಟವನ್ನೆಲ್ಲ ದೇವರಲ್ಲಿ ವಿಶ್ವಾಸಿಟ್ಟು ಆತ ಸ್ವೀಕರಿಸಿದ. ಹೀಗೆ ಆತ ಒಬ್ಬ ದೇವರ ಮೆಚ್ಚುಗೆಗೆ ಪಾತ್ರನಾದ ಎಂಬುದಾಗಿ ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಯೇಸುಸ್ವಾಮಿ ಜೀವಿತಾವಧಿಯಲ್ಲಿ ಕೂಡ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿ ಕೂಡ ಹೇಳ್ತಾರೆ, ನಾನು ಜೆರೂಸಲೇಮಿಗೆ ಹೋಗಬೇಕು, ಅಲ್ಲಿ ನಾನು ಕಷ್ಟಪಡಬೇಕು, ಅಲ್ಲಿ ನಾನು ಶಿಲುಬೆ ಯಾತನೆಯನ್ನು ಪಡಿಬೇಕು, ಅಲ್ಲಿ ನಾನು ಶಿಲುಬೆಯಲ್ಲಿ ಸಾಯಬೇಕು, ಅಲ್ಲಿ ಮತ್ತೆ ನಾನು ಪುನರುತ್ಥಾನ ಹೊಂದಬೇಕು ಎಂಬುದಾಗಿ ಯೇಸುಸ್ವಾಮಿ ಕೂಡ ತನ್ನ ಕಷ್ಟದ ಬಗ್ಗೆ ಹೇಳ್ತಾರೆ. ನಾವು ಹೇಳ್ತೇವೆ, ನಮಗೆ ಚಿಕ್ಕ ಪುಟ್ಟ ಕಷ್ಟಗಳು ಬಂದಾಗ ನಮಗೆ ಯಾಕೆಪ್ಪ ಈ ಕಷ್ಟ? ಆದರೆ ಯೇಸು ದೇವರ ಪುತ್ರರಾಗಿದ್ದುಕೊಂಡು ಬೇರೆ ಬೇರೆ ರೀತಿಯ ಕಷ್ಟದ ಯಾತನೆಯನ್ನು ಅವರು ಅನುಭವಿಸಿದರು. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಎಲ್ಲ ಘಟನೆಗಳಿಂದ ನಮಗೆ ಒಂದು ವಿಷಯ ಮನದಟ್ಟಾಗುತ್ತೆ, ಕಷ್ಟಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ದೇವಪುತ್ರನಿಗೂ ಕೂಡ ಕಷ್ಟಗಳು ಬಂದವು ಎಂಬುದಾಗಿ ಈ ಒಂದು ಘಟನೆಯಿಂದ ನಮಗೆ ತಿಳಿಯುತ್ತೆ. ಹಾಗೆಯೇ ಯೇಸುಸ್ವಾಮಿಯ ಶಿಷ್ಯರು, ಯೇಸುಸ್ವಾಮಿ ಸತ್ತು ಪುನರುತ್ಥಾನಗೊಂಡಾದ ನಂತರ ಕೆಲವು ಶಿಷ್ಯರು ನಿರಾಶೆಯಿಂದ ಎಮ್ಮ ಊರಿಗೆ ವಾಪಸ್ ಹೋಗುವುದನ್ನು ಕೂಡ ನಾವು ಬೈಬಲ್ನಲ್ಲಿ ಓದ್ತಾ ಇದ್ದೇವೆ. ಲೂಕ ಅಧ್ಯಾಯ 24 ನೋಡ್ತಾ ಇದ್ದೇವೆ. ಇಲ್ಲಿ ಕೂಡ ಯೇಸುಸ್ವಾಮಿ ಮತ್ತೆ ಆ ಶಿಷ್ಯರಿಗೆ ದಿಷ್ಟ ಬಿದ್ದು, ಎಂಥ ಮತಿಹೀನರು ನೀವು, ಎಂಥ ಮತಿಹೀನರು ನೀವು, ಇದೆಲ್ಲವನ್ನು ಕಷ್ಟವನ್ನು ಪಡಿಬೇಕೆಂಬುದಾಗಿ ನಿಮಗೆ ಗೊತ್ತಿದ್ದಿಲ್ವಾ? ದೇವರ ಪುತ್ರ ಇದೆಲ್ಲವನ್ನು ಅನುಭವಿಸಬೇಕು ಎಂಬುದಾಗಿ ನಿಮಗೆ ಗೊತ್ತಿದ್ದಿಲ್ವಾ ಎಂಬುದಾಗಿ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಗದರಿಸ್ತಾರೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿಯ ಆ ಒಂದು ಕಷ್ಟಕ್ಕೆ ನಮ್ಮ ಕಷ್ಟಗಳನ್ನು ಹೋಲಿಸಿದಾಗ ಅದು ಕಷ್ಟವೇ ಅಲ್ಲ ಎಂಬುದಾಗಿ ನಾವು ತಿಳಿಬೇಕು. ಅನೇಕ ಸಲ ನಮಗೆ ರೋಗ ಬರುತ್ತೆ, ನಮಗೆ ಎದ್ದು ಓಡಾಡಲಿಕ್ಕೆ ಆಗೋಲ್ಲ, ನಾವು ಕುಂತಲ್ಲೇ ಇದ್ದೇವೆ, ವೀಲ್ ಚೇರ್ ಮೇಲೆ ಓಡಾಡ್ತೇವೆ, ನಮಗೆ ಗುಣಪಡಿಸಲಾಗದಂಥ ರೋಗದಿಂದ ನಾವು ಬಳಲ್ತಾ ಇದ್ದೇವೆ. ಆಗಿರ್ಬೋದು ಕ್ಯಾನ್ಸರ್ ಅಥವಾ ಬೇರೆ ಯಾವುದೇ ರೋಗದಿಂದ ನಾವು ಬಳಲ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ರೋಗವನ್ನು ಆ ಯೇಸುಸ್ವಾಮಿಯ ಕಷ್ಟಕ್ಕೆ ಸರಿಪಡಿಸಿದಾಗ, ಕಂಪೇರ್ ಮಾಡಿದಾಗ ಖಂಡಿತವಾಗಿ ಅವರ ಕಷ್ಟಗಳು ನಮಗಿಂತ ದ್ವಿಗುಣ ಅಲ್ಲ, 4 ಬಲ ಅಲ್ಲ, ಅದು ಎಷ್ಟೋ ಪಾಲು ಹೆಚ್ಚಾಗಿದೆ. ಯಾಕಂದರೆ ಆ ಶಿಲುಬೆಯಲ್ಲಿ ಹೊಡೆಯುವಂಥ ಚಾಟಿಯ ಹೊಡೆತ, ಕೈಗೆ ಹೊಡೆದಂಥ ಮೊಳೆಗಳ ಹೊಡೆತ ನೋವು, ತಲೆಗೆ ಹೊಡೆದಂಥ ಮುಳ್ಳಿನ ಕಿರೀಟ, ಕಾಲಿಗೆ ಹೊಡೆದಂಥ ಮೊಳೆಗಳು, ಇದನ್ನೆಲ್ಲ ನಾವು ಧ್ಯಾನಿಸಿದಾಗ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಖಂಡಿತವಾಗಿ ಯೇಸುಸ್ವಾಮಿಯ ಕಷ್ಟ ಅದೆಷ್ಟೋ ಅಪಾರವಾದುದು. ಆದರೆ ಯೇಸುಸ್ವಾಮಿ ದೇವರ ಪುತ್ರನಾಗಿದ್ದುಕೊಂಡು ಆ ಎಲ್ಲ ಕಷ್ಟವನ್ನು ಅವರು ಸ್ವೀಕರಿಸಿದರು, ಆ ಎಲ್ಲ ಕಷ್ಟವನ್ನು ಅವರು ಸ್ವೀಕಾರ ಮಾಡಿದರು. ಯಾಕೆಂದರೆ ದೇವರ ಯೋಜನೆಗೆ ಅವರು ಬದ್ಧರಾಗಿದ್ದರು. ದೇವರ ಯೋಜನೆಯನ್ನು ನಾನು ಶಿಲುಬೆಯಲ್ಲಿ ಸಾಯುವ ಮುಖಾಂತರ ಸಂಪೂರ್ಣಗೊಳಿಸಬೇಕು, ಅದೇ ದೇವರ ಯೋಜನೆ ಎಂಬುದಾಗಿ ಅರ್ಥಿದ್ದಂಥ ಯೇಸುಸ್ವಾಮಿ ಎಲ್ಲ ಕಷ್ಟವನ್ನು ಸ್ವೀಕಾರ ಮಾಡಿದರು. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಒಮ್ಮೊಮ್ಮೆ ಈ ಕಷ್ಟಗಳು ದೇವರ ಮಹಿಮೆಯನ್ನು ತೋರ್ಪಡಿಸಲಿಕ್ಕೆ ಕೂಡ ನಮಗೆ ಸಹಾಯ ಮಾಡುತ್ತೆ. ಯೇಸುಸ್ವಾಮಿ ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಬ್ಬ ರೋಗಿಯನ್ನು ಗುಣಪಡಿಸಿ ಯೇಸುಸ್ವಾಮಿ ಹೇಳ್ತಾರೆ, ಇದು ಆತನ ಹಿರಿಯರು ಮಾಡಿದಂಥ ಪಾಪಕ್ಕಾಗಿ ಅಲ್ಲ, ಬದಲಾಗಿ ನನ್ನಿಂದ ದೇವರ ಮಹಿಮೆ ಹೆಚ್ಚಾಗಲಿ, ನನ್ನಿಂದ ದೇವರ ಮಹಿಮೆ ಬೆಳಗಲಿ ಎಂಬುದಕ್ಕಾಗಿ ಈ ಒಂದು ಘಟನೆ ನಡೆದಿದೆ ಎಂಬುದಾಗಿ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ, ಅಲ್ಲಿ ನೆರೆದಿದ್ದಂಥ ಜನರಿಗೆ ಹೇಳುವಂಥ ಒಂದು ಘಟನೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಅನೇಕ ಸಂದರ್ಭದಲ್ಲಿ ಈ ಕಷ್ಟಗಳು ಕೂಡ ದೇವರ ಮಹಿಮೆ ಈ ಕಷ್ಟಗಳಿಂದ ಪ್ರಕಟವಾಗುತ್ತೆ.
ಬೆಳಕಿಗೆ ಬರುತ್ತೆ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಹೇಳುತ್ತಾ ಇದ್ದಾರೆ. ಒಂದು ವೇಳೆ ನಾವು ಈ ಒಂದು ಕಷ್ಟಗಳು ಬಂದಾಗ ಯಾರನ್ನೇ ದೂಷಿಸದೆ, ಯಾರಿಗೂ ಕೂಡ ಅದರ ಬಗ್ಗೆ ಹೇಳದೆ ದೇವರಲ್ಲಿ ಪ್ರಾರ್ಥಿಸಿದಾಗ, ದೇವರ ವಾಕ್ಯದ ಮಹತ್ವವನ್ನು ಅರಿತು ಅದರ ಪ್ರಕಾರ ಜೀವಿಸಿದಾಗ ಖಂಡಿತವಾಗಿ ಯೇಸು ಸ್ವಾಮಿ ನಮಗೆ ಕೂಡ ಅವರ ಮಹಿಮೆ ತೋರಿಪಡಿಸ್ತಾರೆ. ಮಾತ್ರವಲ್ಲ, ನಮ್ಮ ದುಃಖ ನೋವನ್ನು ಶಮನ ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಒಮ್ಮೊಮ್ಮೆ ನಮ್ಮ ಸಂಬಂಧ ದೇವರಲ್ಲಿ ಚೆನ್ನಾಗಿರೋಲ್ಲ. ಅದಕ್ಕಾಗಿ ನಾನು ಇವತ್ತಿನ ಶುಭ ಸಂದೇಶ ಓದಿದೆ. ಕಷ್ಟಗಳು ಯಾಕೆ ಬರ್ತವೆ? ನಮ್ಮ ಸಂಬಂಧ ದೇವರೊಂದಿಗೆ ಚೆನ್ನಾಗಿಲ್ಲ. ನಮ್ಮ ಪ್ರಾರ್ಥನಾ ಜೀವನ ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಇಲ್ಲ. ಅದಕ್ಕಾಗಿ ಕೂಡ ಒಮ್ಮೊಮ್ಮೆ ಕಷ್ಟ ಬರುವುದು ಅಂತ ಕೂಡ ಇದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ದ್ರಾಕ್ಷ ಬಳ್ಳಿ ಮತ್ತು ಕವಲು ಬಳ್ಳಿ ಒಟ್ಟಾಗಿದ್ದಾಗ ಮಾತ್ರ ಆ ಕವಲು ಬಳ್ಳಿಗಳು ಫಲವನ್ನು ನೀಡಲಿಕ್ಕೆ ಸಾಧ್ಯ, ಬಲವಾಗಿ ಬೆಳೀಲಿಕ್ಕೆ ಸಾಧ್ಯ. ಒಂದು ವೇಳೆ ಆ ಕವಲು ಬಳ್ಳಿ ನನಗೆ ದ್ರಾಕ್ಷಿ ಬಳ್ಳಿ ಬೇಡ, ಮೂಲ ಬಳ್ಳಿ ಬೇಡ, ನಾನು ನನ್ನಷ್ಟಕ್ಕೆ ಇರುತ್ತೇನೆ ಎಂಬುದಾಗಿ ಇದ್ದರೆ ಅದು ಖಂಡಿತವಾಗಿ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಯಾವಾಗಲೂ ಕವಲು ಬಳ್ಳಿ ಮತ್ತು ದ್ರಾಕ್ಷಿ ಬಳ್ಳಿ ಒಟ್ಟಾಗಿ ಇದ್ದಾಗ ಮಾತ್ರ ಅದರಿಂದ ಫಲ ಬರಲಿಕ್ಕೆ ಸಾಧ್ಯ, ಹೂ ಬರಲಿಕ್ಕೆ ಸಾಧ್ಯ, ಅದರಿಂದ ಉಪಯೋಗ ಬರಲಿಕ್ಕೆ ಸಾಧ್ಯ. ಯಾವಾಗ ಕವಲು ಬಳ್ಳಿ ನಾನು ಬೇರೆಯೇ ಉಳಿತೇನೆ, ನನಗೆ ಈ ಒಂದು ಮೂಲ ಬಳ್ಳಿಯ ಅಗತ್ಯ ಇಲ್ಲ ಎಂಬುದಾಗಿ ಯೋಚನೆ ಮಾಡುತ್ತೋ, ಆಗ ಖಂಡಿತವಾಗಿ ನಮ್ಮ ಜೀವನದಲ್ಲೂ ಕೂಡ ಇಂಥ ಒಂದು ಘಟನೆ, ಕಷ್ಟಗಳು ಮೇಲಿಂದ ಮೇಲೆ ಕಷ್ಟ ಬರಲಿಕ್ಕೂ ಸಾಧ್ಯ. ಆದರೆ ಯೇಸು ಸ್ವಾಮಿ ಇಲ್ಲಿ ಹೇಳುವಂಥ ಒಂದು ಮಾತು, ನಮ್ಮೆಲ್ಲ ಕಷ್ಟದಲ್ಲಿ, ನಮ್ಮೆಲ್ಲ ದುಃಖದಲ್ಲಿ ದೇವರೊಂದಿಗೆ ಐಕ್ಯವಾಗಿದ್ದಾಗ, ದೇವರೊಂದಿಗೆ ಒಂದಾಗಿದ್ದಾಗ ನಮ್ಮ ಕಷ್ಟಗಳು, ಸಮಸ್ಯೆಗಳು ದೂರ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕಾಗಿ ಇಲ್ಲಿ ಯೇಸು ಸ್ವಾಮಿ ನಮಗೆ ಈ ಒಂದು ಸುಂದರವಾದ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಜೀವನದಲ್ಲಿ ಕೂಡ ಹಾಗೇನೇ ಆಯಿತು. ಅವರು ಕೂಡ ಕಷ್ಟ ಬಂದಾಗ, ಆ ಶಿಲುಬೆಯ ಮರಣ ಬಂದಾಗ ಅವರು ಗೆತ್ಸೆಮನೆ ತೋಪಿಗೆ ಹೋಗ್ತಾರೆ. ಅಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತಂದೆಯೇ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗಲಿ, ನನಗೆ ಬಂದಂಥ ಈ ಕಷ್ಟವನ್ನು ಪರಿಹರಿಸು, ಆದರೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವಾಗಲಿ ತಂದೆ. ಇಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸು ಸ್ವಾಮಿ ದೇವರ ಮಗನಾಗಿದ್ದರೂ ಆ ಶಿಲುಬೆಯ ಯಾತನೆಯನ್ನು, ಆ ಮರಣವನ್ನು ಧ್ಯಾನಿಸಿ ತನ್ನ ತಂದೆಯಲ್ಲಿ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ತಂದೆಯಾದ ದೇವರು ತಮ್ಮ ಪ್ರೀತಿಯ ಪುತ್ರ ಪ್ರಭು ಯೇಸು ಸ್ವಾಮಿಗೆ ಧೈರ್ಯವನ್ನು ಕೊಡ್ತಾರೆ, ನಾನು ನಿನ್ನೊಂದಿಗೆ ಇದ್ದೇನೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸು ಸ್ವಾಮಿ ಮೂಲ ಮತ್ತು ಕವಲು ಬಳ್ಳಿಯಂತೆ ತಂದೆಯ ಸಂಗಡನೆ ಇದ್ದರು. ಪ್ರಾರ್ಥನೆಯ ಮುಖಾಂತರ ಯಾವಾಗಲೂ ಅವರು ತಂದೆಯ ಸಂಗಡನೆ ಇದ್ದರು, ತಂದೆಯ ಒಟ್ಟಿಗೆ ಇದ್ದರು. ಆದ ಕಾರಣ ಅವರಿಗೆ ಕಷ್ಟವನ್ನು ಪ್ರೀತಿಯಿಂದ ಸ್ವೀಕರಿಸಲಿಕ್ಕೆ ಸಾಧ್ಯವಾಯಿತು. ಹಾಗೆ ನಾವು ಕೂಡ ಯಾವಾಗ ಯೇಸು ಸ್ವಾಮಿಯೊಂದಿಗೆ ಬೆರೆತು ಜೀವಿಸ್ತೇವೋ, ಯಾವಾಗ ಯೇಸು ಸ್ವಾಮಿ ಒಂದಿಗೆ ನಾವು ಜೀವಿಸ್ತೇವೋ, ಆಗ ಖಂಡಿತವಾಗಿ ನಾವು ಕೂಡ ಒಳ್ಳೆಯ ಫಲ ಕೊಡಲಿಕ್ಕೆ ಸಾಧ್ಯ. ಮಾತ್ರವಲ್ಲ, ನಮ್ಮ ಕೂಡ ಕಷ್ಟಗಳು ಹಗುರವಾಗಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸಂಬಂಧ ದೇವರಲ್ಲಿ ಚೆನ್ನಾಗಿದ್ದಾಗ ಎಲ್ಲ ಕಷ್ಟಗಳನ್ನು ಹಗುರ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಹೇಗೆ ಮೂಲ ಬಳ್ಳಿ ಮತ್ತು ಕವಲು ಬಳ್ಳಿ ಒಟ್ಟಾಗಿದ್ದಾಗ ಫಲ ಕೊಡುತ್ತೋ, ಅದರಿಂದ ಉಪಯೋಗ ಆಗುತ್ತೋ, ಅದರಿಂದ ಜನರಿಗೆ ಫಲ ಬರುತ್ತೋ, ಹಾಗೆಯೇ ನಾವು ಕೂಡ ಯೇಸು ಸ್ವಾಮಿಯೊಂದಿಗೆ ಒಂದಾಗಿ ಜೀವಿಸಿದಾಗ ಖಂಡಿತವಾಗಿ ಇಂಥ ಒಂದು ಫಲ ಕೊಡಲಿಕ್ಕೆ ನಮಗೆ ಸಾಧ್ಯ. ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಮಧ್ಯೆ ಅನೇಕ ರೋಗಿಗಳಿದ್ದಾರೆ, ಅನೇಕ ರೋಗದಿಂದ ಬಳಲುವಂಥ ವ್ಯಕ್ತಿಗಳಿದ್ದಾರೆ, ಕಷ್ಟದಲ್ಲಿ ಮುಳುಗಿದವರಿದ್ದಾರೆ. ಅವರೆಲ್ಲರಿಗೂ ಯೇಸು ಸ್ವಾಮಿಯ ಈ ಒಂದು ವಾಕ್ಯ ಒಂದು ರೀತಿಯ ಧೈರ್ಯ ಕೊಡಲಿ, ಒಂದು ರೀತಿಯ ಸಮಾಧಾನ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಯಾಕಂದರೆ ಕಷ್ಟ ದುಃಖ ಎಲ್ಲರ ಜೀವನದಲ್ಲಿ ಬರುತ್ತೆ, ಅದನ್ನು ನಾವು ಸ್ವೀಕರಿಸಬೇಕು. ಹಾಗೆಯೇ ಮೂಲ ಬಳ್ಳಿಯಲ್ಲಿ ನಾವು ಒಂದಾಗಿ ಜೀವಿಸಿದಾಗ, ಅಂದರೆ ಯೇಸು ಸ್ವಾಮಿಯಲ್ಲಿ ಒಂದಾಗಿ ಜೀವಿಸಿದಾಗ ಆ ನಮ್ಮೆಲ್ಲ ಕಷ್ಟ ದುಃಖಗಳು ದೂರ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂಬುದಾಗಿ ಹೇಳುತ್ತಾ, ಪ್ರಭು ಯೇಸು ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೆಲ್ಲ ರೋಗಕ್ಕೆ ದೇವರ ವಾಕ್ಯವೇ ಮದ್ದಾಗಲಿ ಎಂಬುದು ಹೇಳುತ್ತಾ ನಿಮಗೆ ನಾನು ಶುಭ ಹಾರೈಸ್ತೇನೆ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ.